ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ವೈಜ್ಞಾನಿಕ ಸಮ್ಮೇಳನ ಡಿಸೆಂಬರ್ 28ರಿಂದ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮ್ಮೇಳನ ನಡೆಯುವುದು ಎಂದು ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರವೀಂದ್ರ ಶಾಬಾದಿ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮ್ಮೇಳನ ಡಿಸೆಂಬರ್ 28ರಂದು ಹಮ್ಮಿಕೊಳ್ಳಲಾಗಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ವಿಶ್ವಾರಾಧ್ಯ ಸತ್ಯಂಪೇಟ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಕಾರ್ಯಕ್ರಮಗಳು ಡಿಸೆಂಬರ್ 28ರಿಂದ 30ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರೆಸ್ ಮೀಟ್ ಮಾಡ್ಬೇಕಾರಾದ್ರಂದ್ರೆ ನಾ ಮಾಡಬೇಕು, ಅವ್ರು ಕೇಳಬೇಕಾಗಿತ್ತು ಇದಕ್ಕಿಂತ ಮೊದಲು. ಸೊ ಈಗ ಪ್ರೆಸ್ ಮೀಟ್ ಏನು ಮಾಡ್ಬೇಕಂತೂ ಹೇಳಿದ್ದಾರೆ, ಏನೇನು ವಿಷಯ ಅನ್ನೋದು ಅವ್ರು ಹೇಳಿದ್ದಾರೆ. ಒಂದು ವಿಷಯ ಅವ್ರು ಬಿಟ್ಟಾರ, ಅವ್ರ ಅಣ್ಣನ ಹೆಸರು ಬಿಟ್ಟಾರ. ಇಲ್ಲ ಇದ್ದು ನಡೀತು, ನೀವು ಅದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿ. ಈ ಸಲ 5ನೇ ನಮ್ಮ ಸಮ್ಮೇಳನ ನಮ್ಮ ಪ್ರಗತಿಪರ ಚಿಂತಕರು, ಶರಣ ಸಾಹಿತಿಗಳು ಆದಂಥ ಲಿಂಗಣ್ಣ ಸತ್ಯಂಪೇಟ್ ಅವರ ಜ್ಯೇಷ್ಠ ಸುಪುತ್ರ ವಿಶ್ವರಾಧ್ಯ ಸತ್ಯಂಪೇಟ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಇದು 5ನೇ ಸಮ್ಮೇಳನ ನಡೀತಾ ಇದೆ. ಈ ಒಂದು ನಮ್ಮ ಹಿಂದುಳಿದ ಭಾಗದಲ್ಲಿ ವೈಜ್ಞಾನಿಕವಾದಂಥ ಅನೇಕ ಮೂಢನಂಬಿಕೆಗಳು, ಭಾನಾಮತಿ ಆಗಿರ್ಬೋದು, ಮಾಟಮಂತ್ರ ಆಗಿರ್ಬೋದು, ಇನ್ನೂ ಅನೇಕ ಇದರಿಂದ ನಮ್ಮ ಕಲಬುರಗಿ ಜಿಲ್ಲೆ ನಮ್ಮ ವಿಭಾಗದಲ್ಲಿನೇ ಇಂಥ ಅತಿ ಹೆಚ್ಚಾಗಿ ನಡ್ತಕ್ಕಂಥ ತಾಲೂಕುಗಳಲ್ಲಿ ಯಾದಗಿರಿಯಲ್ಲಿ ಈ ಸಲ ವಿಶೇಷವಾಗಿ ಹಮ್ಮಿಕೊಂಡದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಯಾಕಂದರೆ ಬೆಂಗಳೂರಿನವರಿಗೆ ಭಾನಾಮತಿ ಆಗಿದ್ದು ಗೊತ್ತಿಲ್ಲ, ಆಗಲ್ಲ, ಭಾಳ ಮಂದಿ ಕಮ್ಮಾಗಿದ್ದು ಗೊತ್ತಾಗಲ್ಲ ಆ ಸೈಡ್ನವರಿಗೆ. ನಮ್ಮ ಕಡೆಯೇ ಈ ಒಂದು ನಡ್ತಕ್ಕಂಥ ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡೋದು ನಮ್ಮವರಿಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಬಗ್ಗೆ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ, ಆಮಂತ್ರಣ ಪತ್ರ ಕೊಟ್ಟಿದ್ದೇವೆ. ಅವರೆಲ್ಲ ಇರ್ತಕ್ಕಂಥ ಫೋಟೋಗಳನ್ನು ಮತ್ತೊಂದೆಲ್ಲ ಕೊಡ್ತೇವೆ. ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇವೆ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಅಲ್ಲಿ ಅನೇಕ ಎಕ್ಸಿಬಿಷನ್ಗಳು ನಡೀತವೆ. ಈಗ ತಾನೇ ಹೇಳಿದ ಹಾಗೆ ನಮ್ಮ ನಾಗರಾಜ್ ಪಾಟೀಲ್ ಅವರ ಮಕ್ಕಳು, ಇಬ್ಬರು ಮಕ್ಕಳು, ನಾನು ವಿಜ್ಞಾನಿ, ಅವ್ರು ಟೆಲಿಸ್ಕೋಪೇ ಅವರೇ ತಯಾರು ಮಾಡಿದ್ರು. 167 ವಿದ್ಯಾರ್ಥಿಗಳು ಅದು ಟೆಲಿಸ್ಕೋಪ್ ತಯಾರಿಕೆದಾಗಿದ್ದರು. ಆ ಟೆಲಿಸ್ಕೋಪ್ನಲ್ಲಿ ಭಾಗವಹಿಸಂಥ ಮಕ್ಕಳು ಅವರೇ ಒಂದು ಅರ್ಧ ಗಂಟೆ ಒಂದು ತಾಸು ಮಾತಾಡ್ತಾರೆ. ಅಂಥ ಮಟ್ಟಿಗೆ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ದು, ರಾತ್ರಿ 12-1 ಗಂಟೆ ತನಕನೂ ಮಾಡಿ ಅವರೇ ಟೆಲಿಸ್ಕೋಪ್ ತಯಾರು ಮಾಡಿದ್ದು ನಾವು ನೋಡ್ತೇವೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡಿನೇ ಆ ಒಂದು ಕಾರ್ಯಕ್ರಮ ನಡೆಸೋ ಮುಖಾಂತರ ಇದೊಂದು ಮಾಡೋಣ ಅಂತ ಹೇಳ್ತಾ, ನಮ್ಮ ಗುಲ್ಬರ್ಗದವರ ಆದಂಥ ಪೂಜ್ಯ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಣಿ ಅವರನ್ನು ಚೈತನ್ಯ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅಲ್ಲದೇ ಅಫ್ಜಲ್ಪುರ ತಾಲೂಕಿನ ಅಮೃತರಾವ್ ಪಾಟೀಲ್ ಅಂತಕ್ಕಂಥ ಒಬ್ಬ ರೈತರು, ಪ್ರಗತಿಪರರು, ಈ ಒಂದು ವಿಜ್ಞಾನ ಬಗ್ಗೆ ಆಸಕ್ತಿಗಳವರಿಗೆ HN ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಿಜಗುಣಾನಂದ ಸ್ವಾಮಿಗಳು ಹಾಗೂ ಗುರುಶಾಂತ ಮಹಾಸ್ವಾಮಿಗಳು ಗುರುಮಠಕಲ್ ಹಾಗೂ ಅನೇಕ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಅಲ್ಲದೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮವರೇ ಆದಂಥ ಶರಣಬಸಪ್ಪ ದರ್ಶನಾಪುರ ಅವರು ಮಾಡ್ತಾರೆ. ಅಲ್ಲದೆ ಸತೀಶ್ ಜಾರಕಿಹೊಳಿ ಅವರು, ಇಸ್ರೋದ ಮಾಜಿ ಅಧ್ಯಕ್ಷರಾದಂಥ AS ಕಿರಣ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 3 ದಿನ ಸಹ AS ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗಿರ್ತಾರೆ. ಕಾರಣ ಈ ಎಲ್ಲ ಒಂದು ಸುದ್ದಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಹೆಚ್ಚಿನ ರೀತಿಯಿಂದ ಪಾಲ್ಗೊಳ್ಳೋ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯವಾಗಿದೆ. ತಮಗೆ ಬೇಕಾದ ಎಲ್ಲ ಫೋಟೋಗಳನ್ನು ನಾವು ಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ನಿಮ್ಮೆಲ್ಲರಿಗೆ, ಎಲ್ಲ ಸ್ನೇಹಿತರಿಗೆ ತಲುಪಿಸ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಈ ಸುದ್ದಿಗೋಷ್ಠಿಯಲ್ಲಿ ಶಿವರಂಜನ್ ಸತ್ಯಂಪೇಟ್ ಅವರು ಕೂಡ ಮಾತನಾಡಿದರು. 29-30 3 ದಿನಗಳ ಕಾಲ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಇಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶಾಬಾದಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಅಂತ. ನಾನು ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಜೊತೆಗೆ ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರಗಳಲ್ಲಿ ಅಂದರೆ ಸಂಘ ಹುಟ್ಟಿ, ಸಂಸ್ಥೆ ಹುಟ್ಟಿ, ಪರಿಷತ್ ಹುಟ್ಟಿ 5 ವರ್ಷ ಆಯಿತು. 5 ವರ್ಷಗಳಲ್ಲಿ ಈಗಾಗಲೇ 5ನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ. ಮೊದಲನೇ ರಾಜ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ಇಸ್ರೋದ ಕಿರಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು. 2ನೇದು ತುಮಕೂರಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೀತು.
ಮೂರನೇದ್ದು ಲಿಂಗಸೂಗರಿನಲ್ಲಿ, ಅದು ನಮ್ಮ ಈಗ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳರ ಸರ್ವಾಧ್ಯಕ್ಷತೆಯಲ್ಲಿ ನಡೀತು. ನಾಲ್ಕನೇದ್ದು ಬಾಗಲೂರಿನಲ್ಲಿ, ಬೆಂಗಳೂರಿನ ಸಮೀಪದ ಬಾಗಲೂರಿನಲ್ಲಿ ನಡೀತು. ಅದು ಮಾಜಿ ಸಚಿವೆ ಮತ್ತು ಇದು ಚಿತ್ರನಟಿಯಾಗಿರ್ತಕ್ಕಂಥ ಉಮಾಶ್ರೀಯವರ ಅಧ್ಯಕ್ಷತೆಯಲ್ಲಿ ನಡೀತು. ಇದೀಗ ಯಾದಗಿರಿಯಲ್ಲಿ ಇದೇ 28, 29, 30ರಂದು ನಡೀತಾ ಇದೆ. ಕಳೆದ 4-5 ವರ್ಷಗಳಲ್ಲಿ ಪ್ರತಿ ವರ್ಷ ನಾನು ನಾಯಕ ನಾನು ನಾಯಕಿ ಅನ್ನುವಂಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಮೊನ್ನೆ ತಾನೇ ನಮ್ಮ ನಾಗರಾಜ್ ಅವ್ರ ಮಗ ಹೋಗಿದ್ರು, ಅದು ಯಾವುದ್ರಿ, ನಾನು ವಿಜ್ಞಾನಿ ಅಂತ ತಿಳ್ಕೊಂಡು ಅಲ್ಲಿ ಯಾವುದಂದರೆ ಇಲ್ಲ ಟೆಲಿಸ್ಕೋಪ್ ತಯಾರಿಸುವಂಥದ್ದು. ಅಂದರೆ ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯದ ಅನೇಕ ಜನ ಹೋಗಿದ್ದರು, ಅವರಲ್ಲಿ ಇವ್ರ ಮಗ ಕೂಡ ಹೋಗಿದ್ದ. ಸುಮಾರು 19 ದಿನಗಳ ಕಾಲ ಇರತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಂದರೆ ಅಲ್ಲೇ ಅವರು ಟೆಲಿಸ್ಕೋಪ್ ಹೇಗೆ ತಯಾರಿಸಬೇಕು ಅನ್ನುವಂಥದ್ದನ್ನು, ಮತ್ತು ಇದು ವಿಶ್ವ ದಾಖಲೆ, ಗಿನ್ನಿಸ್ ದಾಖಲೆಯಾಗಿ ಕೂಡ ಮಾರ್ಪಟ್ಟಿತು. ಇಂಥ ಒಬ್ಬ ಪವಾಡಭಂಜಕ ಮತ್ತು ವೈಜ್ಞಾನಿಕತೆಯನ್ನು ಸಾರುವಂತಹ ಕಾರ್ಯಕ್ರಮ ನಮ್ಮ ಪರಿಷತ್ತಿಂದಾಗಿದೆ. 28 ನಡೆಯುವಂತಹ ಸಮ್ಮೇಳನದ ವಿಸ್ತೃತವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶಾಬಾದಿ ಅವರು ತಮ್ಮೊಂದಿಗೆ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.